ವೀಕ್ಷಕರೇ, ನಾನು ಈ ಚಾನೆಲ್ನಲ್ಲಿ ಟೈಮ್ ಟ್ರಾವೆಲ್ನಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂದಿದ್ದೇನೆ. ಅಂದಹಾಗೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದ ವಿಡಿಯೋ ಕೂಡ ಆಗಿದೆ. ಏಕೆಂದರೆ ಈ ವಿಡಿಯೋ ಎಷ್ಟೊಂದು ಮಿಸ್ಟೀರಿಯಸ್ ಆಗಿದೆ ಎಂದರೆ ಕೊನೆಯ ಹಂತ ತಲುಪುವವರೆಗೆ ನಿಮ್ಮ ಮನಸ್ಸಿನಲ್ಲಿ ಉತ್ತರನೇ ಸಿಗದ ಹಲವು ಪ್ರಶ್ನೆಗಳು ಸಹ ಕಾಡಬಹುದು. ಹಾಗಿದ್ರೆ ತಡಬೇಕೆ, ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಇಸವಿ 2006ರ ಸಮಯದಲ್ಲಿ ಸಿಟಿ ಆಫ್ ಕೀವ್ ಯುಕ್ರೇನ್ನಲ್ಲಿ ನಡೆದಂತಹ ಘಟನೆಯಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯು ಪೊಲೀಸರಿಗೆ ಕರೆಸಿದ್ದ. ಏಕೆಂದರೆ ಒಬ್ಬ ವ್ಯಕ್ತಿಯು ಕನ್ಫ್ಯೂಸ್ ಆಗಿರುವ ವಿಚಿತ್ರ ವರ್ತನೆಗಳನ್ನು ಮಾಡುತ್ತಿದ್ದ ವ್ಯಕ್ತಿಯ ಬಗ್ಗೆ ಕಂಪ್ಲೇಂಟ್ ಮಾಡಲು ಪೊಲೀಸರಿಗೆ ಕರೆಸಿದ್ದ. ಈ ಕಂಪ್ಲೇಂಟ್ಗೆ ಒಳಪಟ್ಟಿರುವ ವ್ಯಕ್ತಿಯು ನೋಡಲು ಹೇಗಿದ್ದ ಅಂದರೆ ತುಂಬಾ ಹಳೆಯ ಮಾಡೆಲ್ ಫ್ಯಾಷನ್ಗೆ ಒಳಪಟ್ಟಿರುವಂತಹ ಉಡುಪುಗಳನ್ನು ಧರಿಸಿದ್ದ. ಈ ವ್ಯಕ್ತಿಯು ತುಂಬಾ ಗಾಬರಿಗೊಂಡಿದ್ದನು. ಏನೋ ಹುಡುಕಾಟದಲ್ಲಿದ್ದನು. ತುಂಬಾ ಕನ್ಫ್ಯೂಸ್ ಆಗಿದ್ದನು. ಅವನಿಗೆ ಏನ್ ಮಾಡ್ತಿದ್ದೀನಿ, ಎಲ್ಲಿದ್ದೀನಿ ಎಂಬುದು ಸಹ ಅವನಿಗೆ ತಿಳಿದಿರಲಿಲ್ಲ. ಪೊಲೀಸರು ಆ ವ್ಯಕ್ತಿಯ ಕೈಯಲ್ಲಿ ಒಂದು ಕ್ಯಾಮೆರಾ ಇರುವುದನ್ನು ಸಹ ಗಮನಿಸುತ್ತಾರೆ. ಆ ಕ್ಯಾಮೆರಾದ ಪ್ರೊಡಕ್ಷನ್ ತುಂಬಾ ಹಳೆಯ ವರ್ಷದ ಮಾಡೆಲ್ನಿಂದ ಕೂಡಿತ್ತು. ಅಂದರೆ ಎಷ್ಟೋ ವರ್ಷಗಳೇ ಆಗಿದ್ದವು. ಆ ಪ್ರೊಡಕ್ಷನ್ನ ಕ್ಯಾಮೆರಾಗಳು ತಯಾರಾಗುವುದು ಆಲ್ರೆಡಿ ಬಂದಾಗಿದ್ದವು. ನಂತರ ಪೊಲೀಸರಿಗೆ ಆ ವ್ಯಕ್ತಿಯ ಬಗ್ಗೆ ವಿವರಣೆ ತೆಗೆದುಕೊಳ್ಳುವಲ್ಲಿ ಮುಂದಾದರು. ಆ ವ್ಯಕ್ತಿಯ ಜೀವನ ಶೈಲಿಯ ಕತೆ ಕೇಳಿ ಪೊಲೀಸರಿಗೆ ಏನ್ ಮಾಡಬೇಕು ಎಂಬುದು ಸಹ ಗೊತ್ತಾಗುವುದಿಲ್ಲ. ಆ ವ್ಯಕ್ತಿ ಕೊಟ್ಟಂತ ಹೇಳಿಕೆ ಎಂದರೆ ಆ ವ್ಯಕ್ತಿಯ ಹೆಸರು ಸರ್ಗಿ ಪೊನೆಮೆರೆಂಕೊ ಎಂದು. ಪೊಲೀಸರು ಆ ವ್ಯಕ್ತಿಗೆ ಐಡಿ ತೋರಿಸಲು ಹೇಳಿದಾಗ ಆ ವ್ಯಕ್ತಿಯು ತನ್ನ ಬಳಿ ಇರುವ ಐಡಿಯನ್ನು ತೋರಿಸುತ್ತಾನೆ. ಅದು ಹೇಗಿತ್ತೆಂದರೆ ಆ ಐಡಿಯು ಈಗಿನ ಕಾಲದ್ದು ಅಲ್ಲವೇ ಅಲ್ಲ. ಅದು ಒಂದು ಎಂತಹ ದೇಶದ ಐಡಿ ಆಗಿತ್ತು ಎಂದರೆ ಅದು ಈಗಿನ ಟೈಮ್ನಲ್ಲಿ ಎಕ್ಸಿಸ್ಟ್ ಮಾಡ್ತಾ ಇರಲಿಲ್ಲ. ಆ ದೇಶ ಯಾವುದು ಗೊತ್ತಾ? ಅದೇ ಸೋವಿಯತ್ ಯೂನಿಯನ್. ಆದರೆ ವೀಕ್ಷಕರೇ, ಈಗಿನ ಸೋವಿಯತ್ ಯೂನಿಯನ್ ದೇಶವು ಪೂರ್ತಿಯಾಗಿ ಡಿಸರ್ವ್ ಆಗಿತ್ತು. ಅಂದರೆ ಆ ದೇಶವು ಅಸ್ತಿತ್ವದಲ್ಲಿಲ್ಲ. ಸರಿ, ಈಗ ಇಲ್ಲಿ ಪೊಲೀಸರಿಗೆ ಆ ವ್ಯಕ್ತಿಯ ಐಡಿಯಿಂದ ಪಡೆದಂತಹ ಮಾಹಿತಿ ಎಂದರೆ ಸರ್ಗಿಯು ಒಬ್ಬ 20 ವರ್ಷದ ಯುವಕನಾಗಿದ್ದನು. ಆದರೆ ಅವನ ಐಡಿಯಲ್ಲಿರುವ ದಿನಾಂಕದ ಪ್ರಕಾರ 1932. ಅಂದರೆ ಐಡಿಯ ಪ್ರಕಾರ ಆ ವ್ಯಕ್ತಿಯು 74 ವರ್ಷದ ಮುದುಕನಾಗಿರಬೇಕಾಗಿತ್ತು. ಇದರಿಂದ ಆಶ್ಚರ್ಯಚಕಿತರಾದ ಪೊಲೀಸರು ಅವನ ಐಡಿಯಲ್ಲಿ ಏನಾದರೂ ಲೋಪವಿರಬಹುದೆಂದು ಪದೇ ಪದೇ ಸ್ಕ್ಯಾನ್ ಮಾಡಿ ಪರಿಶೀಲಿಸಿದರು. ಆದರೆ ಐಡಿಯಲ್ಲಿ ಯಾವುದೇ ಲೋಪವಿರಲಿಲ್ಲ. ಐಡಿಯಲ್ಲಿ ಫೋಟೋ ಕೂಡ ಆ ವ್ಯಕ್ತಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಇದರಿಂದ ಪೊಲೀಸರಿಗೆ ಈ ಕೇಸ್ನಲ್ಲಿ ಏನೋ ವಿಚಿತ್ರ ಘಟನೆ ಅಡಗಿದೆ ಎಂಬ ಕುತೂಹಲ ಮೂಡುತ್ತದೆ. ಪೊಲೀಸರು ತುಂಬಾ ವಿಚಾರಣೆ ಮಾಡಿದರು. ಪೊಲೀಸರಿಗೆ ಕನ್ಫ್ಯೂಸ್ ಆಗುತ್ತದೆ. ಆದರೂ ಸಹ ಪೊಲೀಸರು ಆ ವ್ಯಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ನಂಬುತ್ತಾರೆ ಮತ್ತು ಆ ವ್ಯಕ್ತಿಗೆ ಇವತ್ತಿನ ದಿನಾಂಕವೇನು ಮತ್ತು ಯಾವ ಇಸವಿಯಾಗಿದೆ ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಅವನಿಂದ ಬಂದಂತಹ ಉತ್ತರ ಇವತ್ತು ಏಪ್ರಿಲ್ 23, 1958. ಇದನ್ನು ಕೇಳುತ್ತಲೇ ಪೊಲೀಸರು ತುಂಬಾ ಶಾಕ್ ಆಗ್ತಾರೆ ಮತ್ತು ಆ ವ್ಯಕ್ತಿಯ ವರ್ತನೆಗಳಿಂದ ಅವನಿಗೆ ಡಾಕ್ಟರ್ ಪಾಬ್ಲೋ ಕುದ್ರಿಕೋ ಎಂಬ ಮೆಂಟಲ್ ಸ್ಪೆಷಲಿಸ್ಟ್ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಡಾಕ್ಟರ್ ಪಾಬ್ಲೋರವರು ಸರ್ಗಿಯವರನ್ನು ಪೂರ್ತಿಯಾಗಿ ಪರೀಕ್ಷೆ ಮಾಡಿ ಮಾತನಾಡಿದ ನಂತರ ಆ ಸರ್ಗಿಯವರ ಮಾತನ್ನು ನಿರ್ಲಕ್ಷಿಸದೆ ಆ ವ್ಯಕ್ತಿಯನ್ನು ನೀವು 2006ಕ್ಕೆ ಹೇಗೆ ಕಾಲಿಟ್ಟಿದ್ದೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಸರ್ಗಿಯವರು ಹೀಗೆ ಉತ್ತರಿಸಿದರು: ಸುಮಾರು ಬೆಳಗಿನ ಸಮಯವಾಗಿತ್ತು. ನಾನು ವಾಕ್ ಮಾಡುತ್ತಾ ಒಂದು ಊರಿನ ಬಳಿ ಹೋದೆನು. ಮನೆಯಿಂದ ಹೊರಡುವಾಗ ನಾನು ನನ್ನ ಕ್ಯಾಮೆರಾವನ್ನು ಸಹ ತೆಗೆದುಕೊಂಡು ಹೊರಟಿದ್ದೇನು. ಹೀಗೆ ಸ್ವಲ್ಪ ದೂರ ವಾಕ್ ಮಾಡುತ್ತಾ ಆಕಾಶವನ್ನು ಗಮನಿಸಿದಾಗ ಒಂದು ವಿಚಿತ್ರವಾದಂತಹ ವಸ್ತುವು ಹಾರಾಡುತ್ತಿತ್ತು. ಅದು ಒಂದೇ ಕಡೆ ಇರದೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮತ್ತೊಂದು ಕಡೆಗೆ ಹಾರಾಡುತ್ತಿತ್ತು. ನನಗೆ ಆ ವಸ್ತುವಿನ ಬಗ್ಗೆ ಅಷ್ಟಾಗಿ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಲು ಸರಿ ಹೋಗುತ್ತಿರಲಿಲ್ಲ. ಆ ವಸ್ತುವನ್ನು ನೋಡಲು ತುಂಬಾ ವಿಚಿತ್ರವಾಗಿದ್ದರಿಂದ ಸ್ಪಷ್ಟವಾಗಿ ಗಮನಿಸಲು ತೊಂದರೆಯಾಗುತ್ತಿತ್ತು. ಆದ್ದರಿಂದ ನಾನು ಅದರ ಫೋಟೋ ತೆಗೆದು ಅದನ್ನು ಝೂಮ್ ಇನ್ ಮಾಡಿ ಸ್ಪಷ್ಟವಾಗಿ ನೋಡಬಹುದೆಂದು ಯೋಚಿಸಿದೆ. ಹೀಗೆಲ್ಲ ಡಾಕ್ಟರ್ ಬಳಿ ಹೇಳಿದಾಗ ಡಾಕ್ಟರ್ ಆ ವ್ಯಕ್ತಿಯ ಕ್ಯಾಮೆರಾವನ್ನು ಪರಿಶೀಲಿಸಲು ಪ್ರಾರಂಭಿಸುತ್ತಾರೆ.
ಆ ವ್ಯಕ್ತಿಯ ಕ್ಯಾಮೆರಾವನ್ನು ನೋಡುತ್ತಲೇ ಡಾಕ್ಟರ್ಗೆ ತುಂಬ ಶಾಕ್ ಆಗುತ್ತೆ. ಏಕೆಂದರೆ ಆ ಕ್ಯಾಮೆರಾ ತುಂಬ ಹಳೆಯ ಕಾಲದ ಯಶಿಮಾ ಫ್ಲ್ಯಾಕ್ಸ್ ಕ್ಯಾಮೆರಾ ಆಗಿತ್ತು. ಅದು ಈಗಿನ ಕಾಲದಲ್ಲಿ ತುಂಬಾನೇ ರೇರ್ ಮತ್ತು ಎಕ್ಸ್ಪೆನ್ಸಿವ್ ಮತ್ತು ಆಂಟಿಕ್ ಐಟಮ್ ಆಗಿತ್ತು. ಸಾಮಾನ್ಯವಾಗಿ ಇಂತಹ ಕ್ಯಾಮೆರಾಗಳನ್ನು ಯಾರೂ ಕೂಡ ಉಪಯೋಗಿಸುತ್ತಿರಲಿಲ್ಲ. ಏಕೆಂದರೆ ಈ ಕ್ಯಾಮೆರಾದ ಒಳಗಿನ ರೀಲ್ನ ಫೋಟೋಗಳು ಮಾಡುವುದು 1970ರಲ್ಲಿಯೇ ಇದರ ಪ್ರೊಡಕ್ಷನ್ಗಳು ಬಂದಾಗಿದ್ದವು ಮತ್ತು ಈ ಪ್ರೊಡಕ್ಷನ್ಗಳು ಈಗಿನ ಕಾಲದಲ್ಲಿ ಡೆವಲಪ್ ಮಾಡುವುದು ಕಷ್ಟವಾಗಿತ್ತು. ಹಾಗಾಗಿ ಡಾಕ್ಟರ್ ತಮಗೆ ತಿಳಿದಿರುವಂತಹ ಕ್ಯಾಮೆರಾದ ಬಗ್ಗೆ ಹೈಲಿ ನಾಲೆಡ್ಜಬಲ್ ಹೊಂದಿರುವಂತಹ ಫೋಟೋಗ್ರಫಿ ಪರ್ಸನ್ ಆಗಿರುವ ವಾದಿಮ್ ಪಾಯ್ಜ್ನರ್ ಅವರಿಗೆ ಕರೆಸಿದ್ದರು ಮತ್ತು ಅಲ್ಲಿಯ ವಾತಾವರಣವನ್ನು ನಿಯಂತ್ರಿಸಲಿಕ್ಕೆ ವಾದಿಮ್ ಪಾಯ್ಜ್ನರ್ ಅವರು ಈ ಕ್ಯಾಮೆರಾದಲ್ಲಿರುವಂತಹ ಫೋಟೋಗಳನ್ನು ಸುರಕ್ಷಿತವಾಗಿ ರಿಮೂವ್ ಮಾಡುವಲ್ಲಿ ಸಕ್ಸಸ್ ಆದರು. ಮತ್ತು ಅಲ್ಲಿಯ ಆಶ್ಚರ್ಯಕರ ಸಂಗತಿ ಎಂದರೆ ಆ ಕ್ಯಾಮೆರಾದಲ್ಲಿರುವಂತಹ ಫೋಟೋಗಳ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ 1956 ಆಗಿತ್ತು. ಆದರೆ ಅದರಲ್ಲಿರುವ ಚಿತ್ರಣಗಳು ತುಂಬಾ ಒಳ್ಳೆಯ ಪರ್ಫೆಕ್ಟ್ ಕಂಡೀಷನ್ನಲ್ಲಿತ್ತು. ಇದರಿಂದ ಈ ಕೇಸ್ ತುಂಬಾ ಗೊಂದಲಗೊಳಗಾಯಿತು. ಪ್ರಾರಂಭದಲ್ಲಿ ಆ ಫೋಟೋಗಳಲ್ಲಿ ಸರ್ಗಿ ಅವರ ಮನೆಗೆ ಸಂಬಂಧಪಟ್ಟ ಫೋಟೋಗಳು ದೊರೆತವು. ಈ ಫೋಟೋಗಳನ್ನು ನೋಡಿದರೇನೆ ತಿಳಿತಿತ್ತು ಈ ಫೋಟೋಗಳು ತುಂಬಾ ಹಳೆಯ ಕಾಲದ ಫೋಟೋಗಳೆಂದು. ಅಲ್ಲಿಯ ವಾತಾವರಣ, ಸ್ಟ್ರೀಟ್ ಲೈಟ್ಸ್, ಕಾರ್ಸ್, ಬಿಲ್ಡಿಂಗ್ಸ್ ಹೀಗೆ ಆ ಫೋಟೋಗಳು 1950ರ ಫೋಟೋಗಳೆಂದು ಸಾಬೀತು ಮಾಡುತ್ತಿದ್ದವು. ಆ ಚಿತ್ರಣಗಳು ಈಗಿನ ಕಾಲದಲ್ಲೂ ಕಾಣಲು ಸಹ ಸಿಗುತ್ತಿರಲಿಲ್ಲ. ಆ ಕ್ಯಾಮೆರಾದಲ್ಲಿ ಸರ್ಗಿ ಅವರ ಪರ್ಸನಲ್ ಫೋಟೋಗಳು ಸಹ ಇದ್ದವು. ಅದರಲ್ಲಿ ಸರ್ಗಿ ಅವರು ತಮ್ಮ ಗರ್ಲ್ ಫ್ರೆಂಡ್ ಜೊತೆಗೆ ತೆಗೆಸಿಕೊಂಡಂತಹ ಫೋಟೋಗಳು ಸಹ ಇದ್ದವು. ಆ ಫೋಟೋದಲ್ಲಿ ಕಾಣುವಂತೆ ಸೇಮ್ ಬಟ್ಟೆಗಳನ್ನು ಸರ್ಗಿ ಅವರು ಈಗಲೂ ಅವರ ಮುಂದೆ ಧರಿಸಿಕೊಂಡಿದ್ದರು. ಮತ್ತು ಆ ಕ್ಯಾಮೆರಾದ ಲಾಸ್ಟ್ ಫೋಟೋಗಳು ನೋಡಿದರೆ ಎಲ್ಲರಿಗೂ ವಿಚಿತ್ರ ಎನಿಸಲು ಪ್ರಾರಂಭವಾಗುತ್ತದೆ. ಏಕೆಂದರೆ ಆ ಫೋಟೋದಲ್ಲಿ ಗಂಟೆಯಾಕಾರದ UFOನ ಫೋಟೋವು ಸಹ ಇತ್ತು. ಅದರ ಬಗ್ಗೆಯೇ ಸರ್ಗಿ ಅವರು ಡಾಕ್ಟರ್ ಮತ್ತು ಪೊಲೀಸರಿಗೆ ಹೇಳುವಂತವರಾಗಿದ್ದರು. ಈ ಫೋಟೋ ಅವರ ಕಣ್ಮುಂದೆ ಬರುತ್ತಿದ್ದಂತೆ ಸರ್ಗಿ ಅವರು ಮತ್ತೆ ಮತ್ತೆ ಹೇಳಲಾರಂಭಿಸಿದರು. ತಾನು ಕೊಟ್ಟಂತಹ ಹೇಳಿಕೆಗಳಾವುದು ಸುಳ್ಳಲ್ಲ ಎಂದು ತಮ್ಮನ್ನು ತಾವು ಸಮರ್ಥಿಸಿಕೊಂಡರು. ಮತ್ತು ಸರ್ಗಿ ಅವರು UFOನ ಫೋಟೋ ತೆಗೆಯುತ್ತಿದ್ದಂತೆಯೇ ಅದೇ ವೇಳೆಯಲ್ಲಿ 48 ವರ್ಷಗಳ ಮುಂದೆ ಅಂದರೆ 2006ನೇ ಇಸವಿಗೆ ಹೇಗೆ ಬಂದಿರಬಹುದು, ಅದರಲ್ಲೂ 2006ನೇ ವರ್ಷವೇ ಏಕೆ, ಬೇರೆ ಇಸವಿಯ ವರ್ಷಗಳಿಗೆ ಏಕೆ ಹೋಗಿಲ್ಲ ಎಂಬ ಹಲವಾರು ಪ್ರಶ್ನೆಗಳು ಆ ವ್ಯಕ್ತಿಗಳಿಗೆ ಗೊಂದಲಕ್ಕೀಡು ಮಾಡಿದ್ದವು. ಕೇವಲ ಆ ವ್ಯಕ್ತಿಯಷ್ಟೇ ಅಲ್ಲ, ಇವುಗಳನ್ನು ಪರಿಶೀಲಿಸುವಂತಹ ಪೊಲೀಸರು, ಡಾಕ್ಟರ್ಸ್ಗಳು ಮತ್ತು ಫೋಟೋಗ್ರಫಿಗಳು ಎಲ್ಲರೂ ಅಷ್ಟೇ ಕನ್ಫ್ಯೂಸ್ ಆಗಿದ್ದರು. ಆದರೆ ಡಾಕ್ಟರ್ ಪಾಬ್ಲೋ ರವರ ಮನಸ್ಸಿನಲ್ಲಿ ಹಲವು ಕಾನ್ಫರೆನ್ಸಿ ಥಿಯರಿಗಳು ಬರಲು ಶುರುವಾಗುತ್ತವೆ. ಅದೇನೆಂದರೆ ನಿಜವಾಗ್ಲೂ ಸರ್ಗಿ ಅವರು UFO ಫೋಟೋ ತೆಗೆದಿದ್ದಾರೆ. ಆದ್ದರಿಂದ UFO ಸರ್ಗಿ ಅವರಿಗೆ ಕಿಡ್ನಾಪ್ ಮಾಡಿ ಲೈಟ್ ಸ್ಪೀಡ್ ಅರೌಂಡ್ನಲ್ಲಿ ಈ 2006ನೇ ಇಸವಿಗೆ ತಂದು ಬಿಟ್ಟಿರುವ ಸಂಭವವಿರಬಹುದು ಎಂಬ ಅಭಿಪ್ರಾಯಪಟ್ಟರು. ಸರಿ, ಈಗ ಎಲ್ಲ ಇನ್ವೆಸ್ಟಿಗೇಷನ್ಸ್ ಪರೀಕ್ಷೆಗಳನ್ನು ಮುಗಿದ ನಂತರ ಸರ್ಗಿ ಅವರಿಗೆ ಒಂದು ಸ್ಪೆಷಲ್ ಕ್ವಾರ್ಟರ್ಸ್ನಲ್ಲಿಡುತ್ತಾರೆ. ಅಲ್ಲಿ CCTV ಮತ್ತು ಪೊಲೀಸ್ಗಳ ಕಾವಲಿತ್ತು. ಅಲ್ಲಿ ಪೊಲೀಸರಿಗೆ ಕಣ್ಣು ತಪ್ಪಿಸಿ ಒಳಗೆ ಹೊರಗೆ ಬರುವುದು ಹೋಗುವುದು ಅಸಾಧ್ಯವಾಗಿತ್ತು. ಸರ್ಗಿ ಅವರ ಎಲ್ಲ ಪರೀಕ್ಷೆಗಳು ಮುಗಿದ ನಂತರ ಅವರು ರೂಮಿಗೆ ವಾಪಸ್ಸಾಗುತ್ತಾರೆ. ಆ ರಾತ್ರಿ ಅಂದರೆ 2006ರ ಆ ರಾತ್ರಿಯು ಅವರ ಕೊನೆಯ ರಾತ್ರಿಯಾಗಿರುತ್ತದೆ. ಏಕೆಂದರೆ ಅವರು ರೂಮಿಗೆ ಹೋಗಿರುತ್ತಾರೆ, ಆದರೆ ಹೊರಗೆ ಹೋಗಿರುವುದನ್ನು ಯಾರೂ ಸಹ ನೋಡಿರುವುದಿಲ್ಲ. CCTVಯಲ್ಲಿಯೂ ಅವರು ಹೊರಗೆ ಹೋಗಿರುವುದನ್ನು ರೆಕಾರ್ಡ್ ಆಗಿರುವುದಿಲ್ಲ. ಪೊಲೀಸರು ಸಹ ನೋಡಿರುವುದಿಲ್ಲ. ಆದರೆ ಆಶ್ಚರ್ಯದ ರೀತಿಯಲ್ಲಿ ಸರ್ಗಿಯವರು ಕಾಣೆಯಾಗಿದ್ದರು. ಸರ್ಗಿ ಅವರು ರೂಮಿನಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವಾಗಿತ್ತು. ಏಕೆಂದರೆ ಅಲ್ಲಿಯ ಕಿಟಕಿಗಳು ಸಹ ಕಬ್ಬಿಣದ ರಾಡಿನಿಂದ ಕೂಡಿತ್ತು. ನಂತರ ಪೊಲೀಸರು ರೂಮನ್ನು ಪರಿಶೀಲಿಸಿದರು. ಆದರೆ ಸರ್ಗಿಯವರು ಅದೃಶ್ಯರಾಗಿದ್ದರು. ಆದರೆ ಅವರ ಪರ್ಸನಲ್ ವಸ್ತುಗಳಾದ ಕ್ಯಾಮೆರಾ, ಫೋಟೋಸ್, ID ಇವೆಲ್ಲವುಗಳು ಪೊಲೀಸರ ಹತ್ತಿರದಲ್ಲಿಯೇ ಇತ್ತು. ಪೊಲೀಸರು ಮಾರನೆಯ ದಿನ ಸರ್ಗೆ ಪೊನೆಮರ್ಯಾಂಕೊ ಅವರಿಗೆ ಅವರ ID ಮತ್ತು ಡೇಟಾಗಳ ಆಧಾರದ ಮೇಲೆ ತುಂಬಾ ಎಚ್ಚರಿಕೆ ವಹಿಸಿ ಪರಿಶೀಲಿಸಲು ಪ್ರಾರಂಭಿಸಿದರು. ಮತ್ತು ಅವರಿಗೆ ಸರ್ಗೆ ಪೊನೆಮರ್ಯಾಂಕೊ ಎಂಬ ವ್ಯಕ್ತಿ ಇರುವುದಾಗಿ ಮತ್ತು ಸಿಟಿ ಆಫ್ ಕ್ಯೂನಲ್ಲಿ 1958ರಲ್ಲಿ ಅವರ ಮಿಸ್ಸಿಂಗ್ ರಿಪೋರ್ಟ್ ಕೂಡ ದಾಖಲಾಗಿತ್ತು.
1960ರಲ್ಲಿ ಅವರಿಗೆ ಪರ್ಮನೆಂಟ್ಲಿ ಡಿಕ್ಲೇರ್ ಮಾಡಿದ್ದರು, ಏಕೆಂದರೆ ಪೊಲೀಸರು ಆ ಸರ್ಗೆಯವರನ್ನು ಹುಡುಕುವುದರಲ್ಲಿ ವಿಫಲರಾಗಿದ್ದರು ಮತ್ತು ಪೊಲೀಸರು ಸರ್ಗೆಯವರ ಗರ್ಲ್ ಫ್ರೆಂಡ್ ರವರಿಗೆ ಆ ಫೋಟೋದ ಸಹಾಯದಿಂದ ಹುಡುಕಲು ಶತಪ್ರಯತ್ನ ಪಟ್ಟರು. ಕೊನೆಯಲ್ಲಿ ಆ ಫೋಟೋದ ವ್ಯಕ್ತಿಯನ್ನು ಹುಡುಕಿದರು. ಆಗ ಆಕೆಗೆ 70 ವರ್ಷಗಳಾಗಿತ್ತು. ಆ ಗರ್ಲ್ ಫ್ರೆಂಡ್ ಸಹ ಆ ಪೊಲೀಸರಿಗೆ ಸರ್ಗೆಯವರು ಹೇಳಿದ ಹೇಳಿಕೆಗೆ ಹೊಂದಾಣಿಕೆಯಾಗುವಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಳು ಮತ್ತು ಸರ್ಗೆಯವರು 1958ರಲ್ಲಿ ಕಾಣೆಯಾಗಿದ್ದರು. ಅವರು ಕೆಲವು ದಿನಗಳ ನಂತರ ಬಂದರು, ಮತ್ತೆ 1970ರ ವೇಳೆಯಲ್ಲಿ ಮತ್ತೆ ಕಾಣೆಯಾದರು. ಇದರ ನಂತರ ಸರ್ಗೆಯವರು ಮರಳಿ ಬರಲೇ ಇಲ್ಲ ಎಂಬ ಸ್ಪಷ್ಟವಾದ ಹೇಳಿಕೆ ಕೊಟ್ಟರು. ಅವರು ಹೀಗೆ 2ನೇ ಬಾರಿ ಕಾಣೆಯಾದ ತುಂಬಾ ವರ್ಷಗಳ ನಂತರ ಅವರ ಗರ್ಲ್ ಫ್ರೆಂಡ್ಗೆ ಒಂದು ಮೇಲ್ ಬರುತ್ತದೆ. ಆ ಮೇಲ್ನಲ್ಲಿ ಸರ್ಗೆಯವರ ಫೋಟೋ ಇತ್ತು ಮತ್ತು ಅದರ ಮೇಲೆ 2050 ಎಂಬ ಕೋಡ್ ನಂಬರ್ ಇತ್ತು. ಅಲ್ಲದೆ ಈ ಫೋಟೋನ ಸ್ವಲ್ಪ ಗಮನವಿಟ್ಟು ನೋಡಿದರೆ ಆ ಸರ್ಗೆ ಪೊನಮರಾಂಕೊರವರು ವಯಸ್ಸಾದ ವ್ಯಕ್ತಿಯಾಗಿದ್ದರು. ಅವರ ಹಿಂದೆ ದೊಡ್ಡ ದೊಡ್ಡ ಸ್ಕೈಲ್ಯಾಂಡ್ನ ಸ್ಕೈ ಸ್ಕ್ರಾಪರ್ಸ್ಗಳು ಇದ್ದವು. ಇದು ಅವರ ಸಿಟಿ ಆಫ್ ಕ್ಯೂ ನಗರವೇ ಆಗಿತ್ತು. ಒಂದೇನು ವ್ಯತ್ಯಾಸ ಎಂದರೆ ಮೊದಲು ಸಿಟಿ ಆಫ್ ಕ್ಯೂನಲ್ಲಿ ಇಂತಹ ದೊಡ್ಡ ದೊಡ್ಡ ಸ್ಕೈ ಸ್ಕ್ರಾಪರ್ಸ್ಗಳು ಇರಲಿಲ್ಲ. ಭವಿಷ್ಯದ ಸಿಟಿ ಆಫ್ ಕ್ಯೂನಲ್ಲಿ ತುಂಬಾ ಬದಲಾವಣೆಗಳಾಗಿದ್ದವು. ಒಟ್ಟಿನಲ್ಲಿ ಈ ಸರ್ಗೆ ಪೊನಮರಾಂಕೊರ್ ಅವರ ಟೈಮ್ ಟ್ರಾವೆಲ್ನ ಮಿಸ್ಟೀರಿಯಸ್ ಕಥೆಯು ಎಷ್ಟರ ಮಟ್ಟಿಗೆ ತುಂಬಾ ಆಶ್ಚರ್ಯ ಮತ್ತು ವಿಚಿತ್ರವಾಗಿತ್ತು ಎಂದರೆ ಇವರ ಬಗ್ಗೆ ಸೀರೀಸ್ಗಳು, ಮೂವೀಸ್ಗಳು ತೆರೆ ಕಂಡಿವೆ. ಈ ಕಥೆಯು ಏಲಿಯನ್ಸ್ನವರಿಗೂ ಲಿಂಕ್ ಆಗಿದೆ ಎಂಬ ವರದಿಯಾಗಿದೆ. ಇದು ನಿಜವಾದ ನಡೆದ ನೈಜ ಘಟನೆಯಾಗಿದೆ. ವೀಕ್ಷಕರೇ, ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.